ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ಸಂಪೂರ್ಣವಾಗಿ ನಿಮಗೆ ದೊರೆಯುತ್ತವೆ. ಹಾಗೆ ನೀವು ಮಾಡಬೇಕಾದ್ರೆ ಇಷ್ಟೇ ಸ್ನೇಹಿತರೆ, ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ಆಯ್ಕೆ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪುತ್ತವೆ. ಸ್ನೇಹಿತರೆ, 15/2/2025 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ 5ನೇ ತರಗತಿ ಮಕ್ಕಳು 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅಂದರೆ 6ನೇ ತರಗತಿಯ ಪ್ರವೇಶವನ್ನು ಪಡೆಯಲು 5ನೇ ತರಗತಿ ಮಕ್ಕಳು ಮೊರಾರ್ಜಿ ವಸತಿ ಶಾಲೆ ಎಕ್ಸಾಮನ್ನು ಬರೆದ್ರಲ್ವಾ. ಸೊ ಅಂಥ ವಿದ್ಯಾರ್ಥಿಗಳದ್ದು ಈಗಾಗಲೇ ಕೀ ಆನ್ಸರನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪರಿಷ್ಕೃತವಾಗಿ ಬಿಟ್ಟಿದ್ದಾರೆ. ಈ ಹಿಂದಿನ ಒಂದು ವಿಡಿಯೋಸಲ್ಲಿ ನಮ್ಮ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಮುಂದೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇವತ್ತು ಕೊಡ್ತೀನಿ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಪರಿಷ್ಕೃತ ಕೀ ಆನ್ಸರ್ ಬಂತು. ಮುಂದೆ ಏನು ಹಂಗಾದ್ರೆ ಅಂತ ಅಂದರೆ, ನಿಮ್ಮ ಒಂದು ಎಲ್ಲ ವಿದ್ಯಾರ್ಥಿಗಳ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ಅಂದರೆ ನಿಮ್ಮ ಅಂಕಗಳು, ಆಮೇಲೆ ನಿಮ್ಮ ಒಂದು CET ರ್ಯಾಂಕ್ ಅಂತೇಳಿ, ಓಕೆನಾ. ಸೊ ಆಗ ಅದು ನಿಮ್ಮ ಆಯ್ಕೆ ಅಲ್ಲ, ಓಕೆನಾ. ಎಲ್ಲ ವಿದ್ಯಾರ್ಥಿಗಳದ ಮೆರಿಟ್ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ತದನಂತರದಲ್ಲಿ ಅಲ್ಲಿ ಏನಾದರೂ ನಿಮ್ಮ ಅಂಕಗಳು ವೇರಿಯೇಷನ್ ಇದ್ದಲ್ಲಿ, ಅಂದರೆ ನಿಮ್ಮ ಅಂಕಗಳು 45 ಇತ್ತಪ್ಪ ಅಂದರೆ ನನ್ನ 46 ಆಗಬೇಕಾಗಿತ್ತು ಅಂತ ಅಂದರೆ ಅದರ ವಿತ್ ಪ್ರೂಫ್ ಸಮೇತ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಏನು ಮಾಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶವನ್ನು ಕೊಟ್ಟ ನಂತರ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ಯಾರ ಅಂಕಗಳು ವೇರಿಯೇಷನ್ ಆಗಿದೆಯೋ ಚೆಕ್ ಮಾಡಿ. ಸೊ ಅಂತಹ ವಿದ್ಯಾರ್ಥಿಗಳದ್ದು ವಿತ್ ಪ್ರೂಫನ್ನು ಕೊಡಬೇಕಾಗುತ್ತೆ, ಸುಮ್ಮನೆ ಹಾಕೋದಲ್ಲ. ಅಂಥ ವಿದ್ಯಾರ್ಥಿಗಳದ್ದು ಎಲ್ಲವನ್ನು ಏನು ಮಾಡ್ತಾರೆ, ಚೆಕ್ ಮಾಡಿ ಪರಿಷ್ಕೃತ ಅಂತ ಹೇಳಿ ಮೆರಿಟ್ ಪಟ್ಟಿ ಬಿಡ್ತಾರೆ. ಪರಿಷ್ಕೃತ ಮೆರಿಟ್ ಪಟ್ಟಿ ಅದು ಫೈನಲ್ ಮೆರಿಟ್ ಪಟ್ಟಿ ಆಗಿರ್ತದೆ. ತದನಂತರದಲ್ಲಿ ನಿಮ್ಮ ಒಂದು ಮೆರಿಟ್ ಪಟ್ಟಿ ಮತ್ತು ನಿಮ್ಮ CET ರ್ಯಾಂಕು, ಆಮೇಲೆ ನಿಮ್ಮ ಮೀಸಲಾತಿ ಏನು ಹಾಕಿರ್ತೀರಾ, ಯಾವ ಮೀಸಲಾತಿ ಅನ್ವಯ, ಆ ಅನ್ವಯ ಏನು ಮಾಡ್ತಾರೆ, ನಿಮ್ಮ ಅಂಕಗಳನ್ನು ಆಧರಿಸಿ ನಿಮ್ಮ ಒಂದು ಮೊದಲ ಸುತ್ತಿನ ಹಂಚಿಕೆ ಪಟ್ಟಿ ಅಂತೇಳಿ ಬಿಡ್ತಾರೆ, ಓಕೆನಾ. ಆ ಮೊದಲ ಹಂಚಿಕೆ ಪಟ್ಟಿಯನ್ನು ಬಿಟ್ಟಾಗ ನಿಮಗೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಇಂಥ ಸ್ಕೂಲಿಗೆ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕು ಅಂತೇಳಿ ಕೊಡ್ತಾರೆ. ಆಗ ನಿಮಗೆ ಏನು ಮಾಡ್ತಾರೆ, ಟೈಮನ್ನು ನೀಡ್ತಾರೆ. ಇಷ್ಟು ದಿನದಿಂದ ಮೊದಲ ಸುತ್ತಿನ ಹಂಚಿಕೆ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಇಷ್ಟು ದಿನಗಳ ಒಳಗಾಗಿ ಅಡ್ಮಿಷನನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ. ಆಗ ನೀವೇನು ಮಾಡಬೇಕು ಸ್ನೇಹಿತರೆ ಅಂತ ಅಂದರೆ, ನಿಮಗೆ ನಿಗದಿತ ಶಾಲೆಗೆ ಏನು ಅಲಾಟ್ಮೆಂಟ್ ಮಾಡಿರ್ತಾರೆ ಆ ಶಾಲೆಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ತದನಂತರದಲ್ಲಿ 2ನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಸೊ ಮೊದಲನೇ ಸುತ್ತಿನ ಹಂಚಿಕೆ ಪಟ್ಟಿ ಸ್ನೇಹಿತರೆ ಮೇ 3rd ವೀಕ್ ಅಥವಾ ಮೇ 2nd ವೀಕ್ ಬರೋಂಥ ಚಾನ್ಸಸ್ ಇದೆ. ಮೆರಿಟ್ ಪಟ್ಟಿ ಯಾವಾಗ ಬರುತ್ತೆ ಅಂದರೆ ಮಾರ್ಚ್ ಎಂಡು, ಏಪ್ರಿಲಲ್ಲಿ ಏನಾಗುತ್ತೆ ಅಂದರೆ ಪರಿಷ್ಕೃತ ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ಮೇ 1st ವೀಕ್ ಮೇ ಮಂತಲ್ಲಿ ನಿಮ್ಮ ಒಂದು ಮೊದಲ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಡ್ತಾರೆ. ತದನಂತರದಲ್ಲಿ 2ನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಟ್ಟ ನಂತರ ನಿಮಗೂ ಕೂಡ ಟೈಮನ್ನು ನೀಡ್ತಾರೆ. 2ನೇ ಸುತ್ತಿನ ಹಂಚಿಕೆ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಇಂಥ ಡೇಟು ಇಂಥ ಸಮಯದೊಳಗೆ ನೀವು ಏನು ಮಾಡಬೇಕು, ಅಡ್ಮಿಷನನ್ನು ತೆಗೆದುಕೊಳ್ಬೇಕಂತ ಹೇಳಿ ಸಮಯವನ್ನು ನಿಗದಿ ಮಾಡಿ, ಡೇಟನ್ನು ನಿಗದಿ ಮಾಡಿ ನಿಮಗೆ ಕಾಲಾವಕಾಶವನ್ನು ಕೊಡ್ತಾರೆ. ಆ ಕಾಲಾವಕಾಶ ಒಳಗಾಗಿ ನೀವೇನು ಮಾಡಬೇಕು, ಅಡ್ಮಿಷನನ್ನು ತೆಗೆದುಕೊಳ್ಬೇಕು, ಓಕೆನಾ. ನೀವೆಲ್ಲ ಏನೇನು ಹಾಕಿದ್ದೀರಾ ಮೀಸಲಾತಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಅಡ್ಮಿಷನ್ ಟಿಕೆಟ್ ಆಯಿತು, ನಿಮ್ಮ ಮೀಸಲಾತಿ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅರ್ಜಿಯಲ್ಲಿ ಸಲ್ಲಿಸಿರ್ತೀರ, ಆಮೇಲೆ ನಂತರದಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಯಿತು, ಆಮೇಲೆ ಸ್ಯಾಟ್ ಸಂಖ್ಯೆ, ಆಮೇಲೆ TC ಇರುತ್ತಲ್ಲ, TCಯನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಇದಿಷ್ಟು ಆಗಿರ್ತದೆ ಸ್ನೇಹಿತರೆ ಅಡ್ಮಿಷನ್, ಓಕೆನಾ. ಸೊ ಸರಿ 4ನೇ ರೌಂಡ್ವರೆಗೂ ಬಿಟ್ಟಿದ್ದಾರೆ. ಸೊ ನೋಡೋಣ ಎಷ್ಟು ರೌಂಡ್ ಬಿಡ್ತಾರೆ ಅಂತ ಹೇಳಿ, ಓಕೆನಾ. ಇನ್ನೂ ಯಾರೆಲ್ಲ ವಿದ್ಯಾರ್ಥಿಗಳು ಕೀ ಆನ್ಸರ್ನ ಚೆಕ್ ಮಾಡ್ಕೊಂಡಿಲ್ಲ ಅಂಥ ವಿದ್ಯಾರ್ಥಿಗಳು ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ, ಸ್ನೇಹಿತರೆ, ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಭಾಳಷ್ಟು ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ OMR ಶೀಟಲ್ಲಿ ಶೇಡ್ ಮಾಡಿರೋದು ಕರೆಕ್ಟಾಗಿ ಶೇಡ್ ಆಗಿಲ್ಲ. OMR ಶೀಟ್ ಅಂದರೆ OMR ಶೀಟ್ ಕೆಳಗಡೆ ಕಾರ್ಬನ್ ಕಾಪಿ ಇರುತ್ತಲ್ವಾ, ಸೊ ಅದರಲ್ಲಿ, ಓಕೆನಾ. ಅದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಬಿಟ್ಟಾಗೆ ನೋಡಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ, ನಿಮಗೆ OMR ಶೀಟನ್ನು ವೀಕ್ಷಿಸುವ ಕೇಂದ್ರವಾರು
OMR ಶೀಟ್ ವೀಕ್ಷಿಸುವ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು 2025 ಪರೀಕ್ಷಾ ಕೇಂದ್ರವಾರು OMR ಶೀಟ್ ವೀಕ್ಷಿಸುವ ಲಿಂಕ್. ನೀವು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಬರ್ದಿರ್ತೀರಾ ಸೊ ಅಲ್ಲಿ ಒಂದು ನಿಮ್ಮ ಪರೀಕ್ಷೆಯ OMR ಒರಿಜಿನಲ್ ಕಾಪಿ ಇರುತ್ತದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಬಿಟ್ಟಿರ್ತಾರೆ. ಸೊ ಅದನ್ನು ಒಂದು ತೆಗೆದುಕೊಂಡು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೀವು ಕೀ ಆನ್ಸರನ್ನು ಚೆಕ್ ಮಾಡ್ಕೋಬೇಕಾಗ್ತದೆ. ಅಂದರೆ ಕಾರ್ಬನ್ ಕಾಪಿ ಕರೆಕ್ಟಾಗಿ ಶೇಡ್ ಆಗಿಲ್ಲ ಅನ್ನೋರು. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.